ಎಲ್ಲರಿಗೂ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸ್ ಇಲಾಖೆಯ ನೇಮಕಾತಿಯ ನೋಟಿಫಿಕೇಶನ್ ಆಗುತ್ತೆ. ಆ ನೋಟಿಫಿಕೇಶನ್ಗೆ ಆಯ್ಕೆ ವಿಧಾನ ಹೇಗೆ, ದೇಹ ದಾಢ್ಯತೆ ಪರೀಕ್ಷೆ ಹೇಗಿರುತ್ತೆ, ಪ್ರಶ್ನೆಗಳ ವಿಧ ಹೇಗೆ, ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಮತ್ತು ಅಭ್ಯರ್ಥಿಗಳಿಗೆ ಎತ್ತರ KSRPಗೆ 170 ಸೆಂಟಿಮೀಟರು, ಸಿವಿಲ್ ಮತ್ತು DR ಈ ಪರೀಕ್ಷೆಗಳಿಗೆ ಈ ದೇಹದಾಢ್ಯತೆ ಪರೀಕ್ಷೆಗೆ 168 ಸೆಂಟಿಮೀಟರು ಏಕೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ಸ್ವಲ್ಪ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಯ್ಕೆ ವಿಧಾನ ಹೇಗಿರುತ್ತೆ. ಮೊದಲಿಗೆ ಲಿಖಿತ ಪರೀಕ್ಷೆ ರೈಟ್ ಟೆಸ್ಟ್ ನಡೀತದೆ. ಕಾನ್ಸ್ಟೇಬಲ್ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಿ ನಿಗದಿತ ದಿನಾಂಕದಂದು ಲಿಖಿತ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಆಮೇಲೆ ದೈಹಿಕ ಪರೀಕ್ಷೆ 1:5ನಲ್ಲಿ ಯಾರು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೋ 1:5 1:5 ದೇಹದಾಢ್ಯತೆ ಪರೀಕ್ಷೆಗೆ ಆಹ್ವಾನಿಸಲಾಗುತ್ತದೆ. ಅಂದರೆ ಒಂದು ಫಿಸಿಕಲ್ ಲೆಟ್ರನ್ನು ಬಿಡ್ತಾರೆ. ಆಮೇಲೆ ಪರೀಕ್ಷೆ ವಿಧಾನ ಮತ್ತು ಪಠ್ಯಕ್ರಮ ಹೇಗಿರುತ್ತೆ ಎಂಬುದನ್ನು ನೋಡ್ಕೊಳ್ಳೋಣ ಬನ್ನಿ. ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮತ್ತು ಮಹಿಳಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತದೆ. ನೋಡ್ರಿ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಕಾಣಬಹುದು. ಪ್ರಶ್ನೆಗಳ ವಿಧ: ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯು ಆಬ್ಜೆಕ್ಟಿವ್ ವಸ್ತುನಿಷ್ಠ ಮಾದರಿಯಾಗಿದ್ದು ಬಹುವಿಧ ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಉತ್ತರಗಳ ಲಿಖಿತ ಪರೀಕ್ಷೆ ಇದು ಆಗಿರುತ್ತದೆ. ಅಂದರೆ ಇದು ವಸ್ತುನಿಷ್ಠ ಅಂದರೆ ಆಪ್ಷನ್ ಇರುತ್ತೆ, 4 ಆಪ್ಷನ್ ಇರುತ್ತೆ. ಆ ಮುಖಾಂತರ ಈ ಪರೀಕ್ಷೆಯಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಒಟ್ಟು ಅಂಕಗಳು ಎಷ್ಟಂತಂದರೆ 100 ಅಂಕಗಳು. 100 ಅಂಕಗಳು, ಒಂದೊಂದು 100 ಅಂಕಗಳು. ಒಂದು ಪ್ರಶ್ನೆಗೆ 1 ಅಂಕ ನಿಗದಿಪಡಿಸಲಾಗುತ್ತದೆ. ಆದರೆ PSIಯಲ್ಲಿ ಒಂದು ಪ್ರಶ್ನೆಗೆ 1.5 ಅಂಕ ಇರ್ತದೆ. ಋಣಾತ್ಮಕ ಅಂಕಗಳು ಅಂದರೆ ನೆಗೆಟಿವ್ ಮಾರ್ಕ್ಸ್ ಏನಿರುತ್ತೆ ಅಂತಂದರೆ ಅಭ್ಯರ್ಥಿಯು ಗಳಿಸಿದ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡ್ತಾರೆ, ಓಕೆನಾ. ಮತ್ತು ತಪ್ಪು ಉತ್ತರಕ್ಕೆ 0.25 ಅಂದರೆ ನಾವು 4 ಏನಾದರೂ ತಪ್ಪು ಮಾಡಿದರೆ ನಾವು ಸರಿ ಮಾಡಿರುವಂತಹ 1 ಅಂಕ ಮೈನಸ್ ಆಗುತ್ತೆ. 1 ಅಂಕ ಮೈನಸ್ ಆಗುತ್ತೆ. ಇದು ನಿಮಗೆ ಎಲ್ಲರಿಗೂ ಗೊತ್ತಿರಲಿ ಹಾಗೆ. ಪರೀಕ್ಷಾ ಅವಧಿ: ಲಿಖಿತ ಪರೀಕ್ಷೆಗೆ ಗರಿಷ್ಠ ಸಮಯ 1.5 ಗಂಟೆ ಅಂದರೆ 90 ನಿಮಿಷ ಇದಕ್ಕೆ ಟೈಮನ್ನು ಕೊಟ್ಟಿರುತ್ತಾರೆ. ಬನ್ನಿ ಹಾಗಾದರೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯ ಪಠ್ಯಕ್ರಮ, ಸಾಮಾನ್ಯ ಅಧ್ಯಯನ ಪತ್ರಿಕೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಗೊತ್ತಿರುತ್ತೆ, ಹಾಗೆ ಹೊಸದಾಗಿ ಬಂದಂತಹ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಇದನ್ನು ಸ್ವಲ್ಪ ತಿಳ್ಕೊಳ್ಳಿ ಅಂತೇಳಿ ಇದು ವಿಡಿಯೋ ಮಾಡ್ತಿರೋದು. ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್. ಸಾಮಾನ್ಯ ಜ್ಞಾನ ವಿಭಾಗವು ಪ್ರಚಲಿತ ವಿದ್ಯಮಾನಗಳು, ರಾಜಕೀಯ, ಆರ್ಥಿಕ, ಕ್ರೀಡಾ ಕ್ಷೇತ್ರ ಬೆಳವಣಿಗೆಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಇದು ಸಾಮಾನ್ಯ ಜ್ಞಾನ ಒಳಗೊಂಡಿರುತ್ತದೆ. ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಇಸ್ರೋ, DRDO, ಜೈವಿಕ ತಂತ್ರಜ್ಞಾನ, ನಿತ್ಯ ಜೀವನದ ಅನ್ವಯಿಕ ವಿಜ್ಞಾನವನ್ನು ಇದು ಸಾಮಾನ್ಯ ವಿಜ್ಞಾನ ಒಳಗೊಂಡಿರುತ್ತದೆ. ಭೂಗೋಳಶಾಸ್ತ್ರ ಜಿಯೋಗ್ರಫಿ, ಕರ್ನಾಟಕದ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರ, ಪ್ರಪಂಚದ ಭೂಗೋಳಶಾಸ್ತ್ರ ಹಾಗೂ ಪ್ರಾಕೃತಿಕ ಫಿಸಿಕಲ್ ಜಿಯೋಗ್ರಫಿ ಇಷ್ಟನ್ನು ಈ ಜಿಯೋಗ್ರಫಿ ಸಬ್ಜೆಕ್ಟ್ ಒಳಗೊಂಡಿರುತ್ತದೆ. ಇತಿಹಾಸ ನೋಡೋಣ ಬನ್ನಿ ಒಮ್ಮೆ. ಇತಿಹಾಸ ಹಿಸ್ಟ್ರಿ: ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ. ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸವನ್ನು ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ. ಸಂವಿಧಾನ: ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸಾಂವಿಧಾನಿಕ ಸಂಸ್ಥೆಗಳು, ಶಾಸನಬದ್ಧ ಸಂಸ್ಥೆಗಳು ಹಾಗೂ ಸಂವಿಧಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೊಂಡಿರುತ್ತದೆ. 6ನೇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೀಡಮ್ ಮೂಮೆಂಟ್ಸಲ್ಲಿ ಯಾವ್ಯಾವ ಚಳುವಳಿ ನಡೀತತಿ, ಸತ್ಯಾಗ್ರಹಗಳು ನಡೀತವೆ, ರಾಷ್ಟ್ರೀಯ ಚಳುವಳಿಯ ಹೋರಾಟ, ಸಿಪಾಯಿ ದಂಗೆ, ರಾಷ್ಟ್ರೀಯ ಕಾಂಗ್ರೆಸ್, ಮಂದಗಾಮಿಗಳು, ತೀವ್ರಗಾಮಿಗಳ ನಾಯಕರು, ಗಾಂಧಿ ಯುಗ, ಸ್ವತಂತ್ರ ನಂತರದ ರಾಜಕೀಯ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ನೀಡಿರುತ್ತಾರೆ. 7ನೇದು ಮಾನಸಿಕ ಸಾಮರ್ಥ್ಯ. ಇದು ಭಾಳ ಇಂಪಾರ್ಟೆಂಟು. ಈ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI
ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾನಸಿಕ ಸಾಮರ್ಥ್ಯ ಎಂಬುದು ಒಂದು ಬಹು ಮುಖ್ಯವಾದಂತಹ ಒಂದು ಭಾಗ. ಹಾಗಾಗಿ ದಿಕ್ಕು ಸೂಚಿಸುವ ಪರೀಕ್ಷೆ, ರಕ್ತ ಸಂಬಂಧಿ ಪರೀಕ್ಷೆ, ವಯಸ್ಸು ಪತ್ತೆ ಹಚ್ಚಿಸುವುದು, ಸರಣಿ ಪರೀಕ್ಷೆ, ಕಾಲ ದೂರ, ಅನುಪಾತ, ಕಾಲ ಮತ್ತು ಕೆಲಸ ಮತ್ತು ಕ್ಯಾಲೆಂಡರು, ಗಡಿಯಾರದ ಸಮಸ್ಯೆಗಳು ಮತ್ತು ಇತ್ಯಾದಿ ಇನ್ನೂ ಎಕ್ಸ್ಟ್ರಾ ಇರುತ್ತೆ. ನಿಮಗೆ ಒಂದ್ಸರಿ ಹಳೆ ಪ್ರಶ್ನೆ ಪತ್ರಿಕೆ ನೋಡಿದರೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಕೊನೆಯದಾಗಿ ನೀತಿ ಶಿಕ್ಷಣ. ಏನು ನೀತಿ ಶಿಕ್ಷಣ ಅಂತಂದರೆ, ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಕಾನ್ಸ್ಟೇಬಲ್ ಹೊಂದಿರಬೇಕಾದ ನೈತಿಕತೆ ಮೌಲ್ಯಗಳ ಬಗ್ಗೆ ಈ ಪ್ರಶ್ನೆಗಳು ಪರೀಕ್ಷೆಯನ್ನು ಮಾಡ್ತವೆ. 1 ಅಥವಾ 2 ಪ್ರಶ್ನೆ ಇರಬಹುದು, ಇಲ್ಲದೇನೂ ಇರಬಹುದು. ಮುಂದಿನ ಟಾಪಿಕ್ಕು ಭಾಳ ಇಂಪಾರ್ಟೆಂಟು. ದೇಹದಾಢ್ಯತೆ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದು ಬಹಳ ಇಂಪಾರ್ಟೆಂಟು. ನೋಡ್ಕೊಂಬಿಡಿ, ನಿಮ್ಮಲ್ಲಿ ಈ ಫಿಸಿಕಲ್ ಟೆಸ್ಟಲ್ಲಿ ಹೈಟ್ ನಿಮ್ಮದು ಎಷ್ಟಿದೆ, ವೇಟ್ ಎಷ್ಟಿದೆ ಮಹಿಳೆಯರು, ಇದನ್ನು ನೋಡ್ಕೊಳ್ಳಿ. ಲಿಖಿತ ಪರೀಕ್ಷೆಯಲ್ಲಿ 1:5 ಅಡಿಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆಯನ್ನು ನಡೆಸ್ತಾರೆ. ಹಾಗೂ ಎಂಡ್ಯೂರೆನ್ಸ್ ಟೆಸ್ಟನ್ನು ಕೂಡ ನಡೆಸಲಾಗುತ್ತೆ. ಎಲ್ಲ ಸಾಮಾನ್ಯ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 168 ಸೆಂಟಿಮೀಟರ್ ಮತ್ತು ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಮತ್ತು ಪೂರ್ತಿ ವಿಸ್ತರಿಸಿದಾಗ, ಅಂದರೆ ಎದೆಯನ್ನು ವಿಸ್ತರಿಸಿದಾಗ ಕನಿಷ್ಠ 5 ಸೆಂಟಿಮೀಟರ್ ಹೆಚ್ಚೆ ಆಗಬೇಕು. 86 ಅಂದರೆ 5 ಸೆಂಟಿಮೀಟರ್ 91 ಆಗಬೇಕು. ಅದಕ್ಕಿಂತ ಹೆಚ್ಚು ಎಷ್ಟಿದ್ರೂ ನಡೀತದೆ, ಕಡಿಮೆ ಇರಬಾರ್ದು. ಹಾಗಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋಣ. ಕನಿಷ್ಠ ಎತ್ತರ 157 ಸೆಂಟಿಮೀಟರ್, ಸರಿನಾ? ಕನಿಷ್ಠ ಎತ್ತರ 157 ಸೆಂಟಿಮೀಟರ್, ಕನಿಷ್ಠ ತೂಕ 45 kg ಮೇಲೆ ಇರಬೇಕು, ಅದರೊಳಗೆ ಇರಬಾರ್ದು. 45 kg. ಹಾಗಾದರೆ 2000 ಪೋಸ್ಟ್ KSRP ಕಾನ್ಸ್ಟೇಬಲನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಫಿಸಿಕಲ್ ಹೇಗೆ ಅಂದರೆ, ಕನಿಷ್ಠ ಎತ್ತರ 170 ಇರುತ್ತೆ. ಎಷ್ಟು? 170 ಇರುತ್ತೆ. ಮಹಿಳೆಯರಿಗೆ 158 ಇರುತ್ತೆ. ಇದು ನಿಮ್ಮ ಗಮನಕ್ಕಿರಲಿ, ಯಾಕಂದರೆ ನೀವು ವೈಟ್ ಕಡಿಮೆ ಇದ್ದು ಈ ಎಕ್ಸಾಮು ಬರೆಯೋದ್ರಲ್ಲಿ ಏನು ತಪ್ಪೇನಿಲ್ಲ, ಮತ್ತು ಓಪ್ ಇಟ್ಕೊಳೋದಕ್ಕಿಂತ ಇದು ನೋಡ್ಕೊಂಬಿಡಿ. 158 ಮತ್ತು 170 KSRP ಕಾನ್ಸ್ಟೇಬಲ್ಗೆ ಹೈಟ್ ಇರುತ್ತೆ. ಬನ್ನಿ ಮುಂದಿನ ಟಾಪಿಕ್ಕು. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್. ಯಾರು ಆಗೋದಂದರೆ ಈ ಬುಡಕಟ್ಟು ಸಮುದಾಯಕ್ಕೆ ಸೇರಿದರು, ಸಿದ್ದಿ ಬುಡಕಟ್ಟು ಆಗಿರ್ಬೋದು, ಇತ್ಯಾದಿ ಏನು ಚಾಮರಾಜನಗರ, ಕಾರವಾರ ಸೈಡು ಏನು ಈ ಬುಡಕಟ್ಟು ಸಮುದಾಯದರು, ಮೈಸೂರು ಆಗಿರ್ಬೋದು, ಕೆಲವೊಂದು ಭಾಗಗಳಲ್ಲಿ ಬೀದರ್ ಆಗಿರ್ಬೋದು, ಕೆಲವೊಂದು ಭಾಗಗಳಲ್ಲಿ ಏನು ಬುಡಕಟ್ಟು ಸಮುದಾಯ ಇದೆಯೋ ಅವರಿಗೆ 155 ಸೆಂಟಿಮೀಟರ್ ಎತ್ತರ, ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ ಇದ್ದರೆ ಸಾಕು, ಅದಕ್ಕಿಂತ ಕಡಿಮೆ ಇಲ್ಲದಂತೆ. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್. ಈ ಬುಡಕಟ್ಟು ಸಮುದಾಯದವರಿಗೆ ಮಹಿಳೆಯರಿಗೆ 150 ಸೆಂಟಿಮೀಟರ್ ಎತ್ತರ ಇರುತ್ತೆ. ಎಂಡ್ಯೂರೆನ್ಸ್ ಟೆಸ್ಟ್ ನೋಡಂಬರ್ರಿ. ಸಹಿಷ್ಣುತೆ ಪರೀಕ್ಷೆ. ಮೇಲಿನ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ ಈ ಕೆಳಗಿನ ಎಲ್ಲ ಸಹಿಷ್ಣುತೆ ಪರೀಕ್ಷೆಗಳನ್ನು ಈ ಕೆಳಗೆ ನಮೂದಿಸುವ ಕ್ರಮವಾಗಿ ಕಡ್ಡಾಯವಾಗಿ ಭಾಗವಹಿಸಬೇಕು. ತಿರಸ್ಕರಿಸಿದವರಿಗೆ ಅನರ್ಹತೆಗೆ ಒಳಗಾಗಲ್ಲ. ನೋಡೋಣ ಬನ್ನಿ, ಏನು ಸಹಿಷ್ಣುತೆ ಅಂದರೆ ಏನು ಇರ್ತದೆ ಅಂತೇಳಿ. ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡ್ನ ಒಳಗಡೆ ನಾವು ಕ್ಲಿಯರ್ ಮಾಡಬೇಕಾಗುತ್ತೆ. ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ನಾನು ಹೇಳ್ತಿರೋದು. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇದು ಆಪ್ಷನಬಲ್ಲು. ಈಗ ಎತ್ತರ ಜಿಗಿತದಲ್ಲಿ ನಾವೇನಾದ್ರು ಫೇಲ್ ಆದರೆ ಉದ್ದ ಜಿಗಿತ ಬಂದು ನಾವು ಆಡ್ಬೋದು. ಉದ್ದ ಜಿಗಿತದಲ್ಲಿ ನಾವು ಫೇಲ್ ಆದರೆ ಎತ್ತರ ಜಿಗಿತದಲ್ಲಿ ನಾವು ಪಾಸ್ ಮಾಡ್ಬೋದು. 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತವನ್ನು ನಾವು ಜಿಗಿಬೇಕಾಗುತ್ತೆ. ಉದ್ದ ಜಿಗಿತ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಅಂದರೆ ಇವಕ್ಕೆ ಎಲ್ಲವಕ್ಕೂ 3 ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಇದು ನಿಮ್ಮ ಗಮನಕ್ಕಿರಲಿ. ಎಲ್ಲದಕ್ಕೂ 3 ಚಾನ್ಸ್ ಇರುತ್ತೆ. ಹಾಗಾದರೆ ಗುಂಡು ಎಸೆತ 7.26, ಹೆಚ್ಚು ಕಡಿಮೆ 7.5 kg ಗುಂಡು ಇರುತ್ತೆ. ಅದು 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಎಸೆಯಬೇಕಾಗುತ್ತೆ. ಇದಕ್ಕೂ ಕೂಡ 3 ಅವಕಾಶಗಳನ್ನು ಇಲಾಖೆ ಕಲ್ಪಿಸಲಾಗಿದೆ. ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕರಿಗೆ
ಮತ್ತು ಏನು ಎಕ್ಸ್ ಆರ್ಮಿ ಕೂಟ ಏನಿರುತ್ತೆ ಅವರಿಗೆ ಮತ್ತು ವುಮೆನ್ಸ್ ಮಹಿಳೆಯರಿಗೆ 400 ಮೀಟ್ರ್ ಓಟ ಇರ್ತತಿ. ಸಮಯ 2 ನಿಮಿಷಕ್ಕಿಂತ ಮೀರದಂತೆ. ಹಾಗಾದರೆ ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಏನಿರುತ್ತೆ ಅಂದರೆ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಹಾಗೂ ಉದ್ದ ಜಿಗಿತ 2.5 ಮೀಟರ್ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಒಳಗೊಂಡಂತೆ ಇದನ್ನು ನಾವು ಕ್ಲಿಯರ್ ಮಾಡಬೇಕಾಗುತ್ತೆ. ಗುಂಡು ಎಸೆತ 4 kg ಇರುತ್ತದೆ ಮಹಿಳೆಯರಿಗೆ ಮತ್ತು ಎಕ್ಸ್ ಆರ್ಮಿ ಮಾಜಿ ಸೈನಿಕರಿಗೆ. 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇದಕ್ಕೂ ಕೂಡ 3 ಅವಕಾಶಗಳನ್ನು ಇಲಾಖೆ ಕಲ್ಪಿಸಲಾಗಿದೆ. ಮುಂದಿನದು ವೈದ್ಯಕೀಯ ಪರೀಕ್ಷೆ. ವೈದ್ಯಕೀಯ ಪರೀಕ್ಷೆ ಏನಪ್ಪ ಅಂದರೆ ಅಭ್ಯರ್ಥಿಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ವೈದ್ಯಕೀಯ ಮಂಡಳಿಯು ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಬೇಕಂತೇಳಿ ಒಂದು ಕಾಲ್ ಲೆಟ್ರನ್ನು ಬಿಡ್ತಾರೆ. ಆವಾಗ ಕಾಲ್ ಲೆಟ್ರಲ್ಲಿ ಕಣ್ಣಿನ ದೃಷ್ಟಿ, ಶ್ರವಣ ಶಕ್ತಿ ಮತ್ತು ಅಪಧಮನಿ, ಊತ, ಅನರ್ಹತೆ, ಮಾತಿನಲ್ಲಿ ಅಡಚಣೆ, ಅನರ್ಹತೆ ಮತ್ತು ಎದೆಯ ಎಕ್ಸ್ರೇ ಹಾಗೂ ಯಾವುದೇ ದೈಹಿಕ ಮತ್ತು ಮಾನಸಿಕ ನ್ಯೂನತೆ ಪರೀಕ್ಷೆಗೆ ನಡೆಸಲಾಗ್ತದೆ. ಇದರೆಲ್ಲದರಲ್ಲೂ ಪಾಸಾಗಿ ಪ್ರಮಾಣೀಕರಿಸಿದ ವರದಿಯ ಆಧಾರದ ಮೇಲೆ ಮುಂದಿನ ಪ್ರಕ್ರಿಯೆಯನ್ನು 1:1 ಫೈನಲ್ ಲಿಸ್ಟನ್ನು ಬಿಡಲಾಗುತ್ತದೆ. ಇಷ್ಟು ಈ ಇಲಾಖೆಗೆ ಸಂಬಂಧಿಸಿದಂತಹ ದೇಹದಾಢ್ಯತೆ ಆಗಿರ್ಬೋದು, ಸಾಮಾನ್ಯ ಪರೀಕ್ಷೆ ಆಗಿರ್ಬೋದು, ಈ ರೀತಿ ಇರುತ್ತದೆ ಎಂಬುದು ಇದರಲ್ಲಿ ಮಾಹಿತಿ ತಿಳಿಸಲಾಗಿದೆ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊತೀನಿ. ಜೈ ಹಿಂದ್ ಎಲ್ಲರಿಗೂ.